ಕೆಂಡದಂತೆ ಬೊಗಳಿ ನನ್ನ ಕೋಪವನ್ನು ಕೆಂಡದಂತೆ ಮಾಡದಿರೋ ಮೂಢ. ವಿಷದ ಅಕ್ಷರಗಳಿಂದ ಹೆಣ್ಣನ್ನ ಸಣ್ಣ ಜಾತಿಯ ಹುಳಿಯೆಂದು ಭಾವಿಸಬೇಡ. ಒಮ್ಮೆ ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತದ ಪುಟಗಳನ್ನೊಮ್ಮೆ ತಿರುವಿ ನೋಡು. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇನಕ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕೆ ಹೋದ. ತ್ರೈತ್ರ ಯುಗದಲ್ಲಿ ಶ್ರೇಷ್ಠ ಶಿವಭಕ್ತನೆನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕೆ ಹೋದ. ದ್ವಾಪರ ಯುಗದಲ್ಲಿ ಬಾಹುಬಲಿಷ್ಠ ನೆನೆಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕೆ ಹೋದ. ಇನ್ನು ಈ ಕಲಿಯುಗದಲ್ಲಿ ಎಂತೆಂಥವರ ಹೆಣ್ಣಿಗಾಗಿ ಹಣ ಆಸ್ತಿ ಐಶ್ವರ್ಯನ ಕಳೆದುಕೊಂಡು ಮಣ್ಣು ಮುಕ್ಕೆ ಹೋಗಿದ್ದಾರೆ. ಅಂದಾಗ ನಿನ್ನಂತ ನರಕುಣ್ಣಿ ಹೆಣ್ಣಿನ ಗುಣಗಳನ್ನ ಆಡಿಯೋ ಮಾತಂತೂ ದೂರವಾಯಿತು. ಇದನ್ನೆಲ್ಲ ನಿನ್ನ ತೊಡೆಗೆ ತಿಳಿಸಿ ಹೇಳೋ ಅವಶ್ಯಕತೆಯೂ ನನಗಿಲ್ಲ. ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರನಾಡಿಗಳೇ ಗೊತ್ತಿಲ್ಲ. ಮೊದಲು